ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಟಾಪ್ ರೇಟಿಂಗ್ ಅಪ್ಡೇಟ್ಗೆ ಸ್ವಾಗತ. ಮೊದಲ ಅಪ್ಡೇಟ್ಗೆ ಹೋಗ್ಬಿಡೋಣ. ಶುಭ್ಮನ್ ಗಿಲ್ ನೀವೆಲ್ಲ ನೋಡಿರ್ತೀರಾ. ಶುಭ್ಮನ್ ಗಿಲ್ 84 ರನ್ಸ್ ಸ್ಕೋರ್ ಮಾಡ್ತಾರೆ ಅಫ್ಘಾನಿಸ್ತಾನ ವಿರುದ್ಧ ಮೊದಲನೇ ಓಡಿಯಲ್ಲಿ. ಆ 84 ರನ್ ಸ್ಕೋರ್ ಮಾಡ್ತಿದ್ದಕ್ಕಂತಾಗೇನೆ ಇವರು ಓಡಿಎಸ್ ಅಂತ ಬಂದಾಗ 3000 ರನ್ಸ್ ನ ಕಂಪ್ಲೀಟ್ ಮಾಡೋದು. ಇವರು ಸೆಕೆಂಡ್ ಫಾಸ್ಟೆಸ್ಟ್ ಆಗ್ತಾರೆ ಓಡಿಎಸ್ ಅಂತ ಬಂದಾಗ 3000 ರನ್ಸ್ ನ ಕಂಪ್ಲೀಟ್ ಮಾಡಕ್ಕೆ. ಇದಕ್ಕೂ ಮುಂಚೆ ಹಶೀಮ್ ಆಮ್ಲಾ ಬಂದು 57 ಮ್ಯಾಚಸ್ ಅಲ್ಲಿ 3000 ರನ್ಸ್ ನ ಕಂಪ್ಲೀಟ್ ಮಾಡ್ತಾರೆ. ಇವ್ರು ಶುಭ್ಮನ್ ಗಿಲ್ ಬಂದ್ಬಿಟ್ಟು 62 ಮ್ಯಾಚಸ್ ಅಲ್ಲಿ 3000 ರನ್ಸ್ ನ ಕಂಪ್ಲೀಟ್ ಮಾಡೋದು. ನೆಕ್ಸ್ಟ್ ಅಪ್ಡೇಟ್, ಇಂಡಿಯಾ ವಿರುದ್ಧ ಸೆಂಚುರಿನ ಸ್ಕೋರ್ ಮಾಡಿದ್ರಲ್ಲ ಗುರ್ಬಾಜ್, ಅವರು ಗೌತಮ್ ಗಂಭೀರ್ನ ಒಂಥರ ಹೊಗಳ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವೆಲ್ಲ ಕೇಳ್ಬೋದು, ಆ ಗೌತಮ್ ಗಂಭೀರ್ನೇ ಅನ್ಕೋ ಗುರ್ಬಾಜ್ ಬಂದು ಹೊಗಳ್ತಾರೆ ಅಂತ. ಹೌದು ನೋಡಿ, ಟೆಸ್ಟ್ ಮ್ಯಾಚ್ ಮುಗಿತಾ ಇದ್ದಂಗೆ ಗುರ್ಬಾಜ್ ಹೋಗ್ಬಿಟ್ಟು ಗೌತಮ್ ಗಂಭೀರ್ ಹತ್ರ ಮಾತನಾಡಿದ್ರೆ, ಡಿಸ್ಕಷನ್ ಮಾಡಿದ್ರೆ, ನಾನು ಶಾರ್ಟ್ ಸೆಲೆಕ್ಷನ್ ಇನ್ನೂ ಬೆಟರ್ ಆಗಿ ಮಾಡ್ಕೋಬೇಕು ಯಾವ ರೀತಿ ಅಂತ. ಅವಾಗ ಗೌತಮ್ ಗಂಭೀರ್ ಕೆಲವು ಟಿಪ್ಸ್ ಕೊಟ್ಟಿದ್ದಾರೆ ಈ ತರ ಅಂತ. ಅವ್ರು ಅದೇ ತರ ಹೋಗ್ಬಿಟ್ಟು ನೆಕ್ಸ್ಟ್ ಸೆಷನ್ ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಿದ್ದಾರೆ. ಆಡಿದಾದ್ಮೇಲೆ ಮ್ಯಾಚ್ ಅಲ್ಲೂ ಸಹ ಅದೇ ರೀತಿ ಆಡಿರೋದ್ರಿಂದ ಒಂಥರ ಕ್ರೆಡಿಟ್ ಎಲ್ಲ ಅವರು ಸೆಂಚುರಿನ ಸ್ಕೋರ್ ಮಾಡಿದ್ರಲ್ವಾ, ಆ ಕ್ರೆಡಿಟ್ ನೆಲ್ಲ ಗೌತಮ್ ಗಂಭೀರ್ ಕೊಡಿದ್ರು ಅಂತ ಹೇಳ್ಬೋದು. ಅವ್ರ ಜೊತೆ ಡಿಸ್ಕಸ್ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಒಂಥರ ಹೊಗಳಾಡಿದ್ರು ಅಂತಾನೆ ಹೇಳ್ಬೋದು. ಗೌತಮ್ ಗಂಭೀರ್ ಹೇಳಿದ ಮಾತ್ರಕ್ಕೆ ಇವ್ರು ಆ ತರ ಆಡಿದ್ರು ಅಂತಲ್ಲ, ಬಟ್ ಇವರು ನೋಡಿ ಗೌತಮ್ ಗಂಭೀರ್ ಹೇಳ್ದಂಗೆ ಸ್ವಲ್ಪ ಐಡಿಯಾಸ್ ಟಿಪ್ಸ್ ಅನ್ನೋದು ಕೊಟ್ಟಿದ್ರಲ್ವಾ, ಆ ಐಡಿಯಾಸ್ ನ ಯೂಸ್ ಮಾಡ್ಕೊಂಡು ಈ ತರ ಇನ್ನಿಂಗ್ಸ್ ಆಡಿದ್ದು. ಒಂಥರ ನೋಡಿ ಗೌತಮ್ ಗಂಭೀರ್ ಕ್ರೆಡಿಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಪ್ಡೇಟ್ ನಂಬರ್ 3, ಶುಭ್ಮನ್ ಗಿಲ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಇದು ರೋಹಿತ್ ಶರ್ಮಾ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಆಯ್ತಲ್ಲ, ರನ್ಔಟ್ 6 ರನ್ಔಟ್ ಬಗ್ಗೆ ಮಾತನಾಡಿದ್ರೆ. ಅದು ಏನಂದ್ರೆ, ಇವಾಗ ನೋಡಿ ಕಾಲ್ ಕೊಟ್ಟಿದ್ದು ರೋಹಿತ್ ಶರ್ಮಾ ಕೊಟ್ಟಿದ್ರು, ಬಟ್ ಗಿಲ್ ಕಡೆಯಿಂದ ಬೌಲರ್ ಬೇರೆ ಅಡ್ಡ ಬಂದ್ರು ಓಡಕ್ ಆಗಿಲ್ಲ. ಅವಾಗ ಗಿಲ್ ನೋ ರನ್ ಅಂತಾನೆ ಹೇಳ್ತಾ ಇದ್ರು, ಬಟ್ ರೋಹಿತ್ ಶರ್ಮಾ ಗಮನ ಕೊಡಲ್ಲ. ಅವ್ರು ಗಮನಿಸ್ದಂಗೆ ಓಡ್ ಬಂದ್ಬಿಡ್ತಾರೆ, ಅವಾಗ ರನ್ಔಟ್ ಆಗ್ತಾರಲ್ವಾ. ಅದು ರೋಹಿತ್ ಶರ್ಮಾ ಹೋಗ್ಬಿಟ್ಟು ಔಟ್ ಆದ್ಮೇಲೆ ಹೋಗಿ ನೋಡ್ತಾರಂತೆ ರಿಪ್ಲೈ ನೋಡಿದಾದ್ಮೇಲೆ ಇವ್ರದ್ದು ತಪ್ಪಿರೋದಂತ ಅರಿವಾಗುತ್ತೆ. ಅದಾದ್ಮೇಲೆ ಇಟ್ಸ್ ಫೈನ್ ಅಂತ ಶುಭ್ಮನ್ ಗಿಲ್ ಹೇಳ್ತಾರೆ ಮ್ಯಾಚ್ ಎಲ್ಲ ಮುಗಿದಿದ್ದಾದ್ಮೇಲೆ. ಅವಾಗ ಇನ್ನೊಂದು ಶುಭ್ಮನ್ ಗಿಲ್ ಏನ್ ಹೇಳ್ತಾರೆ ಅಂದ್ರೆ, ಈ ಹಿಂದೆ ಅಫ್ಘಾನಿಸ್ತಾನ ವಿರುದ್ಧ T20 ಆಡ್ಬೇಕಾದಾಗ್ಲೂ ಅಷ್ಟೇ ರೋಹಿತ್ ಶರ್ಮಾ ಗಿಲ್ ಆಡ್ತಾ ಇರ್ತಾರೆ. ಅವಾಗ ರೋಹಿತ್ ಶರ್ಮಾ ಅವಾಗ್ಲೂ ರನ್ಔಟ್ ಆಗಿರ್ತಾರೆ. ಅದನ್ನ ನೆನಪು ಮಾಡ್ಕೊಂಡು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಅಲ್ಲಿ ಒಂಥರ ಸ್ಮೈಲ್ ಮಾಡ್ತಾರೆ ಅಂತ ಹೇಳ್ಬೋದು. ಅಪ್ಡೇಟ್ ನಂಬರ್ 4, ರಶೀದ್ ಖಾನ್ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ 2027 ODI ವರ್ಲ್ಡ್ ಕಪ್ ನ ಆಡ್ತಾರೆ ಅಂತ ಹೇಳ್ತಾರೆ. ಇವ್ರಿಗೆ ಯಾವ ಕಡೆಯಿಂದ ಇನ್ಫಾರ್ಮೇಶನ್ ಬಂತಂತ ಗೊತ್ತಿಲ್ಲ, ಬಟ್ ಇವ್ರು ಹೇಳ್ತಾ ಇದ್ರೆ ಆಲ್ಮೋಸ್ಟ್ ಅಲ್ಲಿ ಆಡ್ತಾರಂತಾನೆ. ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ 2027 ವರ್ಲ್ಡ್ ಕಪ್ ನ ಆಡ್ತಾರೆ. ಅವ್ರ ವಿರುದ್ಧ ನಾನು ಆಡಕ್ಕೆ ಒಂಥರ ಕಾತುರತೆಯಿಂದ ಕಾಯ್ತಾ ಇದ್ದೀನಿ ಅಂತಾನೆ ರಶೀದ್ ಖಾನ್ ಹೇಳಿರೋದು. ಅಪ್ಡೇಟ್ ನಂಬರ್ 4, ಇವಾಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ಏನಂದ್ರೆ, ಹರ್ಷಿತ್ ರಾಣಾ ಅವ್ರಿಗೆ ಇಂಜುರಿ ಆಗಿತ್ತು, ಇವಾಗ ಸ್ವಲ್ಪ ರಿಕವರಿ ಆಗಿದಾರಂತೆ. ಆದ್ರಿಂದ 3ನೇ ODI ಅಫ್ಘಾನಿಸ್ತಾನ ವಿರುದ್ಧ ಆಡ್ತಾರಲ್ವಾ, ಅಷ್ಟರೊಳಗಡೆ ಟೀಮ್ ನ ಜಾಯ್ನ್ ಆಗ್ತಾರಂತ ಅಪ್ಡೇಟ್ ಬರ್ತಾ ಇದೆ. ನೋಡೋಣ ಇವ್ರು ಜಾಯ್ನ್ ಆಗ್ತಾರೋ ಇಲ್ವೋ ಅಂತ. ಅಪ್ಡೇಟ್ ನಂಬರ್ 6, ಅಭಿಷೇಕ್ ನಾಯರ್ ರೋಹಿತ್ ಶರ್ಮಾ ಬಗ್ಗೆ ಹೊಗಳಿದಾರಂತ ಹೇಳಕ್ ಆಗ್ತಾ ಇಲ್ಲ ಕಾಲ್ ಎಳ್ದಿದ್ದಾರಂತನೂ ಸಹ ಹೇಳಕ್ ಆಗ್ತಾ ಇಲ್ಲ. ಆ ತರ ಸ್ಟೇಟ್ಮೆಂಟ್ ಕೊಟ್ಟಿರೋದು. ರೋಹಿತ್ ಶರ್ಮಾ ಕ್ಯಾನ್ ಫರ್ಗೆಟ್ ಹಿಸ್ ಪಾಸ್ಪೋರ್ಟ್, ಫೋನ್ ಅಂಡ್ ಎವ್ರಿಥಿಂಗ್ ಎಲ್ಸ್. ಅಂದ್ರೆ ನೋಡಿ, ನೀವೆಲ್ಲ ಗೊತ್ತಿರ್ತದೆ, ರೋಹಿತ್ ಶರ್ಮಾ ಕೆಲವು ಟೈಮ್ ಎಲ್ಲ ಒಂದೊಂದ್ ಟೈಮ್ ಪಾಸ್ಪೋರ್ಟ್ ನ ಮಾಡ್ತಿರೋದು, ಕೆಲವು ಟೈಮ್ ಟಾಸ್ ಟೈಮ್ ಅಲ್ಲೂ ಅಷ್ಟೇ ನಾವು ಬ್ಯಾಟಿಂಗ್ ತಗೋಬೇಕಾ ಫೀಲ್ಡಿಂಗ್ ತಗೋಬೇಕಾ ಅನ್ನೋದು ಕೂಡ ಅವ್ರ ಮೈಂಡ್ ಸಡನ್ ಆಗಿ ಬರಲ್ಲ. ಆ ತರ ಎಲ್ಲ ಕೆಲವೊಂದು ಮರಿತಾರೆ, ಬಟ್ ಕ್ರಿಕೆಟ್ ಮಾತ್ರ ಮರೆಯಲ್ಲ ಅಂತ ಹೇಳಿದಾರೆ. ಇದು ಹೋಗ್ಲಿದಾರ ಇಲ್ಲ ಕಾಲ ಎಳೆದಿದಾರ ಅಂತ ಗೊತ್ತಿಲ್ಲ, ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಭಿಷೇಕ್ ನಾಯರ್. ಅಪ್ಡೇಟ್ ನಂಬರ್ 7, ನಮ್ಮ ಇಂಡಿಯಾದ ಮಾಜಿ ಪ್ಲೇಯರ್ ಆದಂತಹ ಸುನಿಲ್ ಗವಾಸ್ಕರ್ KL ರಾಹುಲ್ ಬಗ್ಗೆ ಮಾತಾಡಿದ್ರೆ ಅವ್ರು ರಿಯಾಲಿಟಿ ಹೇಳಿದ್ರು ಅಂತ ಹೇಳ್ಬೋದು. KL ರಾಹುಲ್ ಈಸ್ ಒನ್ ಆಫ್ ದಿ ಅನ್ಸಂಗ್ ಹೀರೋಸ್ ಆಫ್ ಇಂಡಿಯನ್ ಕ್ರಿಕೆಟ್. ಅಂದ್ರೆ ಇವಾಗ KL ರಾಹುಲ್ ಏನಾದ್ರು ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರಲ್ಲ, ಅದ್ರ ತಕ್ಕಂಗೆ ಅಪ್ರಿಸಿಯೇಷನ್ ಮತ್ತೆ ಕ್ರೆಡಿಟ್ ಅನ್ನೋದು ಸಿಗಲ್ಲ. ಇವಾಗ ಏನಾದ್ರು ವಿರಾಟ್ ಕೊಹ್ಲಿ ಏನಾದ್ರು 50+ ರನ್ಸ್ ನ ಸ್ಕೋರ್ ಮಾಡ್ಬಿಡಿ, ಯಾವ ತರ ಹೈಪ್ ಮಾಡ್ತಾರೆ, ಒಂಥರ ಸಖತ್ತಾಗಿ ಇದು ಮಾಡ್ತಾರೆ, ಒಂಥರ ಕ್ರೆಡಿಟ್ ಅನ್ನೋದು ಜಾಸ್ತಿ ಸಿಗುತ್ತೆ. ಸೆಂಚುರಿ ಸ್ಕೋರ್ ಮಾಡಿದ್ರೆ ಇನ್ನೂ ಕ್ರೆಡಿಟ್ ಜಾಸ್ತಿ ಸಿಗುತ್ತೆ. ಬಟ್ KL ರಾಹುಲ್ ಏನಾದ್ರು ಒಂಥರ ವಿನ್ನಿಂಗ್ ನಾಕ್ಸ್ ಆಡಿದಾಗ್ಲೂ ಇವ್ರ ಹೆಸರು ಬರಲ್ಲ. ಅದಾದ್ಮೇಲೆ 50 ಸ್ಕೋರ್ ಮಾಡಿದ್ರು ಏನೋ ಇವ್ರ ಹೆಸರು ಅಷ್ಟೊಂದೇನು ಸದ್ದಾಗಲ್ಲ. ಅದಾದ್ಮೇಲೆ ಸೆಂಚುರಿನ ಸ್ಕೋರ್ ಮಾಡಿದ್ರು ಸದ್ದಾಗಲ್ಲ. ಒಂಥರ ಅನ್ಸಂಗ್ ಹೀರೋಸ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ ಹೇಳಿದ್ರೆ. ಹೌದು, ಇವಾಗ ಏನಾದ್ರು ವಿರಾಟ್ ಕೊಹ್ಲಿ ಆತರ ಏನಾದ್ರು ಸ್ವಲ್ಪ 50, 100 ಆತರ ಹೊಡೆದ್ಬಿಟ್ಟು ಒಂಥರ ಹೈಪ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಕ್ರೆಡಿಟ್ ಅನ್ನೋದು ಜಾಸ್ತಿ ಸಿಗುತ್ತೆ ವಿರಾಟ್ ಕೊಹ್ಲಿಗೆ. ಆ ತರ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡಿರೋದು ವಿರಾಟ್ ಕೊಹ್ಲಿ. ಬಟ್ KL ರಾಹುಲ್ ಚೆನ್ನಾಗಿ ಆಡ್ತಾ ಇದ್ರೆ, ಬಟ್ ಅವ್ರು ಆಡಿದ ತಕ್ಕಂಗೆ ಅವ್ರ ಕ್ರೆಡಿಟ್ ಅನ್ನೋದು ಸಿಗಲ್ಲ ಅಂತ ಸುನಿಲ್ ಗವಾಸ್ಕರ್ ಹೇಳಿದ್ರೆ. ಹೌದು, ಇದು ರಿಯಾಲಿಟಿ ಅಕ್ಸೆಪ್ಟ್ ಮಾಡಲೇಬೇಕು. ಇದು ಮಗ ಇವತ್ತಿನ ಟಾಪ್ ರೇಟಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.